ಫಿಲಮ್ ನಡೆದಾಗ ಇದೇ ಹೊಸ ಚೌಟ್ರಿ, ಇನ್ನೂ ಓಪನ್ ಆಗಿರಲಿಲ್ಲ. ಇದು ಹೊಸದಾಗಿ ರೆಡಿ ಆಗಿತ್ತು. ರೆಡಿ ಆದಂಥ ಟೈಮಲ್ಲಿ ಬಂದಿವರು ನಾವು ಇಲ್ಲಿ ಶೂಟಿಂಗ್ ತೆಗಿಬೇಕು ಅಂತ ಬಂದಾಗ ಅವಕಾಶ ಮಾಡಿಕೊಟ್ಟವ್ರೆ. ಸಂಗೀತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪ್ಪ. ಅಲ್ಲಮ್ಮ ಸಂಗೀತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪ್ಪ. ಅಲ್ಲಮ್ಮ ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಜಮಾನ ಸಿನಿಮಾದಲ್ಲಿ ಶ್ರೀಗಂಧದ ಗೊಂಬೆ ಒಂದು ಹಾಡು ಮತ್ತು ವಿಷ್ಣು ಸರ್ ಮದುವೆ ಆಗ್ತಾ ಇರತಕ್ಕಂಥ ಒಂದು ಚೌಟ್ರಿ ಯಾವುದು ಅಂತಂದರೆ ಇದೇ ಆ ಒಂದು ಚೌಟ್ರಿ. ಇದು ಎಲ್ಲಿದೆ, ಹೇಗಿದೆ, ಯಾವ ಊರಲ್ಲಿದೆ ಎಲ್ಲ ಡೀಟೇಲ್ಸ್ ಹಾಕ್ತೀನಿ ನೋಡಿ. ಇದೇ ಆ ಒಂದು ಚೌಟ್ರಿ. ಅಷ್ಟು ವರ್ಷದ ಹಿಂದೆ ಆಗಿದ್ದಂಥ ಈಗಲೂ ಅದೇ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ, ಬನ್ನಿ. ನೋಡಿ ವೀಕ್ಷಕರೇ, ಇದೇ ನಮ್ಮ ರಾಜ್ಗೋಪಾಲ್ ರಾವ್ ರಾಜಶೇಖರ್ ಕಲ್ಯಾಣ ಮಂಟಪ. ಇದಿರ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಇದೆ. ಟೆರಿಷನ್ ಕಾಲೇಜ್ಗೆ ಹೋಗೋ ಒಂದು ರಸ್ತೆಯಲ್ಲಿ ಇದು ಎಡಭಾಗದಲ್ಲಿ ಸಿಗುತ್ತೆ. ಇದ್ರ ಪಕ್ಕ ರಾಯಲ್ ಮಾರ್ಟ್ ಒಂದಿದೆ ನೋಡಿ. ಇಲ್ಲಿ ಬೋರ್ಡು ನಿಮಗೆ ರೋಡಲ್ಲಿ ಹೋಗ್ತಾನೆ ಕಾಣುತ್ತೆ, ರಾಜ್ಗೋಪಾಲ್ ರಾವ್ ರಾಜಶೇಖರ್ ಕಲ್ಯಾಣ ಮಂಟಪ ಅಂತ ಹೇಳಿ. ನಿಮಗೆ ಈ ಒಂದು ರಸ್ತೆ ಆ ಕಡೆ ಹೋದರೆ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಆ ಕಡೆ ಹೋಗುತ್ತೆ, ಇಟ್ಟಿಗೆಗೂಡು ಸಿಟಿ ಕಡೆ. ಈ ಕಡೆ ರಸ್ತೆ ಟೆರಿಷನ್ ಕಾಲೇಜ್ಗೆ ಹೋಗ್ತಕ್ಕಂಥದ್ದು. ನಿಮಗೆ ಅಲ್ಲಿ ರಾಯಲ್ ಮಾರ್ಟ್ ಇದೆಲ್ಲ ಕಾಣುತ್ತೆ. ಪಕ್ಕದಲ್ಲಿ ಡೈರಿ ಕೂಡ ನಿಮಗೆ ಸಿಗುತ್ತೆ, ನಂದಿನಿ ದೊಡ್ಡ ಡೈರಿ ಇದೆಯಲ್ಲ ಅದು ಕೂಡ ಸಿಗುತ್ತೆ. ಇದೇ ಒಂದು ಚೌಟ್ರಿನಲ್ಲಿ 26 ವರ್ಷಗಳ ಹಿಂದೆ ನಮ್ಮ ಡಾಕ್ಟರ್ ಸಾಹಸಸಿಂಹ ವಿಷ್ಣು ಸರ್ ಅಭಿನಯದ ಅದ್ಭುತ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಶ್ರೀಗಂಧದ ಗೊಂಬೆ ಹಾಡಿನ ಚಿತ್ರೀಕರಣ ಮತ್ತು ವಿಷ್ಣು ಸರ್ ಮದುವೆ ಆಗುವಂಥದ್ದು, ಶಶಿಕುಮಾರ್ ಸರ್ ಮದುವೆ ಆಗುವಂಥ ಸೀನ್ಗಳೆಲ್ಲ ಇದೇ ಚೌಟ್ರಿನಲ್ಲೇ ಆಗಿರುವಂಥದ್ದು. ನೋಡಿ ವೀಕ್ಷಕರೇ, ಇದೇ ಜಾಗದಲ್ಲಿ ವಿಷ್ಣು ಸರು, ಅಭಿಜಿತ್ ಸರು, ಶಶಿಕುಮಾರ್ ಸರ್ ಎಲ್ಲ ಬರ್ತಾ ಇರತಕ್ಕಂಥದ್ದು. ನಮ್ಮ ಪ್ರೇಮ ಮೇಡಮು ಇವರೆಲ್ಲ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಾಯಿದೆ ನೋಡಿ. ಆ ಗ್ಲಾಸು, ಆ ಒಂದು ಕಂಬಗಳು ಫ್ರೇಮ್ ಟು ಫ್ರೇಮ್ ಹಾಗೇ ಇದೆ 26 ವರ್ಷದಿಂದ. ಈಗ ನೋಡೋದಕ್ಕೂ ನನಗಂತೂ ಸಖತ್ ಖುಷಿ ಆಗ್ತಿದೆ. ಯಾಕಂದರೆ ಕಲೆ ಮತ್ತು ಕಲಾವಿದರನ್ನ ಮರುಗಳಿಸೋದೇ ನಂಗೆ ಒಂಥರ ದೊಡ್ಡ ಖುಷಿ. ಈ ಥರ ವೀಡಿಯೋಗಳನ್ನ ಮಾಡಿ ನಿಮ್ಗಳಿಗೂ ತೋರಿಸೋದು ಇನ್ನಷ್ಟು ಖುಷಿ. ಈಗ ನೆಕ್ಸ್ಟ್ ಫ್ರೇಮ್ ಮ್ಯಾಚ್ ಮಾಡೋಣ, ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಯಾವ್ಯಾವ ಸೀನ್ಗಳು ಫ್ರೇಮ್ ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ನೋಡೋಣ, ಬನ್ನಿ ಒಳಗಡೆ ಹೋಗೋಣ. ಹಾಗೆ ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ನಿಮಗೆ ಗೊತ್ತಿರ್ತಕ್ಕಂಥ ಸಿನಿಮಾಗಳು ಯಾವುದಾದ್ರೂ ಶೂಟಿಂಗ್ ಆಗಿತ್ತು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಈಗ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ. ಇದೇ ಜಾಗದಲ್ಲಿ ಪ್ರೇಮ ಮೇಡಮ್ ಮದುವೆ ಆಗಿ ಬರುವಂಥದ್ದು. ಅವಾಗ ಅವ್ರ ತಂದೆ ಬರ್ತಾರೆ. ಸಂಗೀತ, ಹೇಳಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತಮ್ಮ. ನಿನ್ನ ಆಸೆ ಪಟ್ಟಂಗೆ ಈ ಮದುವೆ ಮಾಡಿಕೊಟ್ಟಿದ್ದೀನಿ, ನಿನ್ನ ಮಹಾರಾಣಿ ಥರ ಬೆಳೆಸಿಬಿಟ್ಟಿದ್ದೀನಿ. ಈಗ ಹೇಗಮ್ಮ ಆ ಮನೆಗೆ ಹೋಗಿ ಸೌದೆ, ಒಲೆ, ಸೀಮೆಣ್ಣೆ ಅಂತ ಇರ್ತೀಯ? ನೋಡು, ನಿನ್ನ ಜೀವನ ನೀನು ಮಾಡಬೇಕು ಅಂತಂದರೆ ಅಣ್ಣ ತಮ್ಮಿಂದ್ರನ್ನ ಬೇರೆ ಮಾಡಿ ನಿನ್ನ ಬದುಕು ನೀನು ನೋಡಬೇಕು ಅಂತ ಹೇಳ್ತಾರೆ. ಆವಾಗ ಸರಿಯಪ್ಪ ಅಂತ ಇವರು ಅವರ ಒಂದು ಮಾತುಗೋಸ್ಕರ ಒಪ್ಕೋತಾರೆ ಪ್ರೇಮ ಮೇಡಮು. ಆಗ ಶಂಕರ್ ಅಂದರೆ ನಮ್ಮ ದೊಡ್ಡ ವಿಷ್ಣುವರ್ಧನ್ ಸರ್ ಅದೇ ಮೆಟ್ಲ ಮೇಲೆ ನಿಂತ್ಕೊಂಡು ಆ ಹಣ್ಣಿನ ತಟ್ಟೆನ ಕೆಳಗಡೆ ಬೆಳೆಸುವಂಥದ್ದು ಇದೇ ಜಾಗದಲ್ಲೇ ವೀಕ್ಷಕರ 26 ವರ್ಷಗಳ ಹಿಂದೆ. ಹಾಗೆ ನಂದ ದೀಪ ಹುಟ್ಟಿದ ಮನೆಗೆ ಅಂತ ಹೇಳಿ ನಮ್ಮ ವಿಷ್ಣು ಸರ್ ಹಾಡಾಡುವಂಥದ್ದು ಇದೇ ಜಾಗದಲ್ಲಿ. 3 ಜನದ ಮದುವೆನೂ ಇದೇ ಜಾಗದಲ್ಲೇ ಆಗೋದು ವೀಕ್ಷಕರೇ, ಇದೇ ಚೌಟ್ರಿನಲ್ಲೇ ಆಗೋದು. ಇದು ಅದ್ಭುತವಾದ, ಇದಕ್ಕೆ ಬೇರೆ ಹೆಸರಿದ್ರೂ ಯಜಮಾನ ಚೌಟ್ರಿ ಅಂತಲೇ ಕರೆಯೋದು. ಫ್ರೇಮ್ ಮಾತ್ರ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ ವೀಕ್ಷಕರೇ. ಹಾಗೆ ಮದುವೆ ಆಗ್ತಾ ಇರುವಾಗ ವಿಷ್ಣುವರ್ಧನ್ ಸರ್ ಆ ಒಂದು ಮದುವೆ ಮಂಟಪನ ಬಿಟ್ಟು ಹೋಗುವಂಥದ್ದು ಇದೇ ಒಂದು ಜಾಗದಲ್ಲಿ. ಹಾಗೆ ಅಭಿಜಿತ್ ಅವ್ರ ಮದುವೆನೂ ಕೂಡ ಇದೇ ಜಾಗದಲ್ಲಿ ಆಗುತ್ತೆ. ಅಲ್ಲಿ ಅಂತ ಕಂಬಗಳಲ್ಲಿ ಹಾರ ಇದು ಮಾಡಿದ್ದಾರೆ ನೋಡಿ, ಅಲ್ಲಿ ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಆ ಡಿಸೈನ್ ಆಗಿರ್ಬೋದು, ಕಂಬ ಆಗಿರ್ಬೋದು, ಪ್ರತಿಯೊಂದು ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಹಾಗೆ ವೀಕ್ಷಕರೇ, ಈ ಒಂದು ಕಂಬದ ಹತ್ರ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ನಂದ ದೀಪ
ಹುಟ್ಟಿದ ಮನೆಗೆ ಅಂತ ವಿಷ್ಣು ಸರ್ ಬರ್ತಾರಲ್ಲ, ಈ ಕಂಬದಲ್ಲೇ ಎಮ್ ಅಂತ ಡಿಸೈನ್ ಇರುತ್ತೆ. ಆ ಸ್ವಿಚ್ ಬೋರ್ಡ್ಗೆ ಹೂವು ಎಲ್ಲ ಹಾಕಿರ್ತಾರೆ. ಈ ಮೆಟ್ಲುಗಳ ಮೇಲೆ ಪ್ರೇಮ ಮೇಡಮ್ ಇವರೆಲ್ಲ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲೇ. ಎಷ್ಟು ನೀಟಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಹಾಗೆ ಮದುವೆ ಹುಡುಗನ ಶಶಿಕುಮಾರ್ ಅವ್ರನ್ನ ಕರ್ಕೊಬರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಊರೆಲ್ಲ ಅರಸಿದರೆ ಪುಷ್ಪಾಂಜಲಿ, ಅಣ್ಣನ ಆರಕೆ ಆನಂದ ಬಾಷ್ಪಾಂಜಲಿ, ಆ ಒಂದು ಮ್ಯೂಸಿಕ್ಕು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಹಾಗೆ ಈ ಸ್ಟೇಜ್ ಮೇಲೆ ಶ್ರೀಗಂಧದ ನೋಡಿ ಫ್ರೇಮ್ ಟು ಫ್ರೇಮ್ ಹಾಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಆ ಒಂದು ಸಾಂಗ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಮಂಟಪದಲ್ಲೇ. ಹೀಗೆ ನೋಡಿ ಆ ಹಿಂದ್ಗಡೆ ಇರ್ತಕ್ಕಂಥ ವೆಂಕಟೇಶ್ವರ ಫೋಟೋ ಆಗಿರ್ಬೋದು, ಆ ಕಂಬಗಳಾಗಿರ್ಬೋದು, ಆ ಮಂಟಪ ಆಗಿರ್ಬೋದು, ಹಾಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗ್ತಿದೆ ವೀಕ್ಷಕರೇ. ವಿಷ್ಣು ಸರ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ಇನ್ನೂ ಖುಷಿಯಾಗುತ್ತೆ, ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತೀನಿ. ಹಾಗೆ ನೋಡಿ, ಇದು ಬ್ಯಾಕ್ ಶಾರ್ಟಲ್ಲಿ ತೆಗಿರ್ತಾ ಇರ್ತಕ್ಕಂಥದ್ದು. ಇಲ್ಲೆಲ್ಲ ಜನಗಳು ಕೂತಿರ್ತಾರೆ. ಆ ಚೇರ್ಗಳು ಈಗಲೂ ಆಗಿದ್ದಾವೆ. ಆ ಮಂಟಪ ಇದೆಲ್ಲ ನೀಟಾಗಿ ಫ್ರೇಮ್ ಮ್ಯಾಚ್ ಆಯ್ತಿದೆ. 26 ವರ್ಷದ ಹಿಂದೆ ನಮ್ಮ ವಿಷ್ಣು ಸರ್ ಇದ್ದಂಥ ಒಂದು ಜಾಗಕ್ಕೆ ನಾನು ಮತ್ತೆ ಬಂದು ಆ ಫ್ರೇಮ್ನ ಮ್ಯಾಚ್ ಮಾಡ್ತಾ ಇದ್ದೀನಿ, ಕಲೆ ಮತ್ತು ಕಲಾವಿದರನ್ನ ಮರುಗಳಿಸ್ತಾ ಇದ್ದೀನಿ ಅನ್ನೋದು ನನ್ನ ಒಂದು ಖುಷಿ. ಇವರೇ ನೋಡಿ ಈ ಒಂದು ಕಲ್ಯಾಣ ಮಂಟಪದ ಓನರ್, ರಾಜಗೋಪಾಲ್ ರಾಜಶೇಖರ್ ಕಲ್ಯಾಣ ಮಂಟಪ ಅಂತ ಹೇಳಿ. ಅದು ನಿಮಗೆ ಲೊಕೇಶನ್ ಹಾಕೊಂಡು ಹೋಗಿ ನೋಡ್ಬೋದು. ನೋಡಿ ಆ ವೆಂಕಟೇಶ್ವರ ಫೋಟೋ, ಆ ಮಂಟಪ, ಪ್ರತಿಯೊಂದೂ ವಿಷ್ಣು ಸರ್ ನಿಂತಿರ್ತಕ್ಕಂಥದ್ದು, ರಮೇಶ್ ಭಟ್ ಸರ್ ನಿಂತಿರ್ತಕ್ಕಂಥದ್ದು ಎಲ್ಲ ಈ ಒಂದು ವೇದಿಕೆಯ ಮೇಲೆ. ಹಾಗೆ ವೀಕ್ಷಕರೇ, ಇಲ್ಲಿ ನನಗೆ ಆ ಸಿನಿಮಾ ನಡೆದಂಥ ಒಂದು ಸನ್ನಿವೇಶನ ಕ್ಯಾಪ್ಚರ್ ಮಾಡಿಟ್ಟಿದ್ದಾರೆ. ನನಗೆ ಇನ್ನಷ್ಟು ಖುಷಿ ಆಯಿತು. ಒಂದು ವಿಶೇಷ ತೋರಿಸ್ತೀನಿ. ಈ ಚೌಟ್ರಿಯ ಆಲ್ಬಮ್ನಲ್ಲಿ ಯಜಮಾನ ಸಿನಿಮಾದ ಫೋಟೋಸ್ ಇದೆ ನೋಡಿ. ಈಗ ಇದು ಚೌಟ್ರಿಯ ಫೋಟೋಸು. ಇಲ್ಲಿ ನೋಡಿ ಯಜಮಾನ ಸಿನಿಮಾದ ಫೋಟೋಸ್ಗಳಿದೆ. ಇಲ್ಲಿ ವಿಷ್ಣು ಸರ್ ಪಕ್ಕ ನಿಂತಿದ್ದಾರಲ್ಲ, ರಮೇಶ್ ಭಟ್ ಸರ್, ವಿಷ್ಣು ಸರ್, ಇವರೇ ಈ ಒಂದು ಚೌಟ್ರಿಯ ಮಾಲೀಕರು. ಸಿನಿಮಾದಲ್ಲಿ ನಿಮಗೆ ಸಾಂಗಲ್ಲಿ ನೋಡಿದಾಗ ಕಾಣಿಸ್ತಾರೆ. ಈ ಒಂದು ಅನುಭವನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಹೇಳಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಧು ಅಂತ. ಹಾಂ, ನಾನು ಈ ಚೌಟ್ರಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರ್ ಆಗಿದ್ದೀರಾ? ಓಕೆ. ಅದು ಯಜಮಾನ ಸಿನಿಮಾದ್ದು ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾ ಸರ್? ಯಜಮಾನ ಫಿಲಮ್ ನಡೆದಂಥ ಟೈಮಲ್ಲಿ ನಾನು ಇರಲಿಲ್ಲ. ಅದು ಈಗ 26 ವರ್ಷದಲ್ಲಿ ನಡೆದಂಥ ಮದುವೆ ಅದು. ಈ ಯಜಮಾನ ಫಿಲಮ್ ನಡೆದಾಗ ಇದೇ ಹೊಸ ಚೌಟ್ರಿ, ಇನ್ನೂ ಓಪನ್ ಆಗಿರಲಿಲ್ಲ. ಇದು ಹೊಸದಾಗಿ ರೆಡಿ ಆಗಿತ್ತು. ರೆಡಿ ಆದಂಥ ಟೈಮಲ್ಲಿ ಬಂದಿವರು ನಾವು ಇಲ್ಲಿ ಶೂಟಿಂಗ್ ತೆಗಿಬೇಕು ಅಂತ ಬಂದಾಗ ಅವಕಾಶ ಮಾಡಿಕೊಟ್ಟವ್ರೆ. ಅವಕಾಶ ಮಾಡಿಕೊಟ್ಟ ಟೈಮಲ್ಲಿ ಇವ್ರಿಗೆ ಪ್ರಾಮುಖ್ಯತೆ ಕೊಟ್ಟು ಫಿಲಮ್ ನಡೆಯಕ್ಕೆ ಕೊಟ್ಟವ್ರೆ. ಆದ್ರ ದಸದಿಂದ ಈ ಚೌಟ್ರಿನ ಯಾರು ರಾಜಗೋಪಾಲ್ ರಾವ್ ಚೌಟ್ರಿ ಅಂತ ಕರೆಯೋದಿಲ್ಲ. ಈಗಲೂ ಲೋಕಲ್ ಜನಗಳು ದೂರದಿಂದ ಬರೋರು ರಾಜಗೋಪಾಲ್ ಚೌಟ್ರಿ ಅಂತಾರೆ. ಇಲ್ಲಿ ಲೋಕಲ್ ಜನ ಎಲ್ಲ ಹೇಳೋದಂದ್ರೆ ಯಜಮಾನ ಚೌಟ್ರಿ ಅಂತಾನೆ ಕರೀತಾರೆ. ಈಗ್ಲೂ ಯಜಮಾನ ಚೌಟ್ರಿ ಅಂತ ಕರೀತಾರೆ. ಆ ತರ ಕರೆಯೋದ್ರಿಂದ ಅದೇ ಯಜಮಾನ ಚೌಟ್ರಿನೇ ಆಗೋದು. ಹೆಸರು ನೋಡಿದ್ರೆ ರಾಜಗೋಪಾಲ್ ರಾವ್ ರಾಜಶೇಖರ್ ಕಲ್ಯಾಣ ಮಂಟಪ ಅಂತ ಇರೋದು. ಈ ಚೌಟ್ರಿನ ಕರೆಯೋದು ಇಲ್ಲೆಲ್ಲ ಜನಗಳು ಯಜಮಾನ ಚೌಟ್ರಿ ಅಂತ ಕರೀತಾರೆ. ಯಜಮಾನ ಫಿಲಮ್ ಇಲ್ಲೇ 9 ದಿನಗಳ ಕಾಲ ನಡೀತಂತೆ. ಅದರಲ್ಲಿ ನಮ್ಮ ಸಾಹುಕಾರರು ಭಾಗವಹಿಸಿದ್ರು. ಆ ಟೈಮಲ್ಲಿ ಅದಾದ್ಮೇಲೆ ಯಜಮಾನ ಫಿಲಮ್ ತೆಗೆದಾದ್ಮೇಲೆ ಇಲ್ಲಿ ವೆಂಕಟರಾಮ ಸ್ವಾಮಿದು ಕಲ್ಯಾಣೋತ್ಸವ ಮಾಡಿಸಿ ನಂತರ ಮದುವೆ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ವಸ್ತು ಸ್ಟಾರ್ಟಿಂಗ್ ಆದ ತಕ್ಷಣ ಬರೀ ಶೂಟಿಂಗ್ ನಡೆದಿದ್ದೀವಿ. ಅಲ್ಲಿ ಗಂಟ ಮದುವೆಗಳೇ ನಡೆದಿರ್ಲಿಲ್ಲ. ಫಸ್ಟ್ ಶೂಟಿಂಗ್ ನಡೆದ್ಮೇಲೆ ನಂತರ ಮದುವೆ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟರು. ಅದ್ರಿಂದ ಇದು ವಾಸ್ತು ಪ್ರಕಾರ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಕೆಲವು ಜನಾಂಗದವರು, ಮರಾಠಿಸಿ ಆಗ್ಲಿ, ಲೋಕಲ್ ಜನ ಆಗ್ಲಿ, ನೋಡಪ್ಪ ಈ ಚೌಟ್ರಿಯಲ್ಲಿ ಮದುವೆ ಮಾಡ್ಕೊಂಡ್ರೆ ವಾಸ್ತು ಪ್ರಕಾರ ಎಲ್ಲ ಯಾವುದು ಏನು ಡಿಸ್ಟರ್ಬೆನ್ಸ್ ಆಗಲ್ಲ, ಚೆನ್ನಾಗಿರ್ತಾರೆ. ಇಲ್ಲಿ ಮದುವೆ ಆದವೆಲ್ಲ ಸ್ವಲ್ಪ ಜನ ಫಾರಿನ್ಗೆಲ್ಲ ಹೊಟ್ಟೋಗವ್ರೆ ಮದುವೆ ಆದ್ಮೇಲೆ ಅನ್ನೋದೊಂದು ಬೇಡಿಕೆ ಆಡಿಕೆ ಬಂದಿದೆ. ಅದು ನಾವು ಕೇಳ್ತೀವಿ, ಬಂದವ್ರು ಹೇಳ್ತಾರಲ್ಲ, ಅದು ಮಾತ್ಕೊಂಡು ಕೇಳ್ಸ್ಕೊಂಡು ಹೇಳ್ತಾರ. ನಾನು ಆ ಟೈಮಲ್ಲಿ ಏನಿರಲಿಲ್ಲ. ಆ ಥರ ಇದೆ. ಕೆಲವರು ವಾಸ್ತು ಚೆನ್ನಾಗಿದೆ ಚೌಟ್ರಿ. ಆಮೇಲೆ ಚೌಟ್ರಿ ಆದಷ್ಟು ಯಾವ ಥರ ಕಟ್ಟಿದ್ದಾರೆ ಅಂದರೆ, ಈಗಲೂ ಚೌಟ್ರಿ ಸುತ್ತ ಒಂದು ರೌಂಡ್ ಹೋಗಿದ್ ಬನ್ನಿ, ಯಾವ ಮೂಲೆಯಲ್ಲೂ ಸುಳುಬಿಟ್ಟಿಲ್ಲ ಚೌಟ್ರಿ. ಈಗ ಹೊಸದಾಗಿ 5 ವರ್ಷ 10 ವರ್ಷ ಕಟ್ಟಿರೋ ಚೌಟ್ರಿಗಳು ನೋಡಿ ಆಗ್ಲೇ ಇದಾಗ್ಬಿಡ್ತವೆ. ಒಂಥರ ಈಗ ನೀವು ಒಂದು ರೌಂಡ್ ಬರ್ಬೋದು ಚೌಟ್ರಿ, ರೂಮ್ ಆಗ್ಲಿ ಎಲ್ಲೇ ಆಗ್ಲಿ, ಯಾವ ಮೂಲೆಯಲ್ಲೂ ಸುಳುಬಿಟ್ಟಿಲ್ಲ, ಗಟ್ಟಿಯಾಗಿ ಕಟ್ಟಿದ್ದಾರೆ ಆ ಟೈಮಲ್ಲಿ ಚೌಟ್ರಿ. ಇದು ಓನರ್ ಹೆಸರೇನು ಸರ್? ಓನರ್ ಹೆಸರು ದಯಾನಂದ್ ಅಂತ. ಅಲ್ಲಿ ಫೋಟೋದಲ್ಲಿ ಇದಾರಲ್ಲ, ಅವ್ರೇನವರು? ತಂದೆ ಅವರು.
ಅವ್ರ ತಂದೆನಾ ಅವರು? ಹಾಂ ಹಾಂ. ಅಲ್ಲಿ ಮದುವೆ ನಡೆದಾಗ ಯಜಮಾನ ಫಿಲಮ್ ನಡೆದಾಗ ಅಂತ ಫೋಟೋಗಳನ್ನ ಇಟ್ಟಿದ್ದಾರೆ ಸರ್. ಓಹೋ, ಹೌದು ಸರ್, ಇದೇ ಫೋಟೋಗಳು ಯಜಮಾನ ಫಿಲಮ್ ನೋಡಿದಾಗ ನಿಮ್ಗೆ ಹೌದು. ಕೆಲವರು ತೀರೋಗಿದ್ದಾರೆ, ಹೌದು ಹೌದು, ಕೆಲವರು ತೀರೋಗಿದ್ದಾರೆ. ಓನರ್ ದಯಾನಂದ್ ಅಂತ ಇವರು ನಮ್ಮ ಚೌಟ್ರಿ ಓನರ್. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ನಮಗೂ ಖುಷಿ ಆಯಿತು ಬಂದು ನಮ್ಮ ಚಿತ್ರದ ಬಗ್ಗೆ ಮಾಹಿತಿ ತಗೊಳ್ತಾ ಇರೋದಕ್ಕೆ. ನಮಗೆ ಕಲೆ ಮತ್ತು ಕಲಾವಿದರನ್ನ ಮತ್ತೆ ಮರುಗಳಿಸೋದೇ ನಮ್ಮ ಉದ್ದೇಶ ಸರ್. ಆ ನೆನಪುಗಳನ್ನ ಮತ್ತೆ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ನೀವು ಮಾಹಿತಿ ಕೊಟ್ಟಿದ್ದು ಮತ್ತು ಈ ಚೌಟ್ರಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು ಸರ್. ಧನ್ಯವಾದಗಳು ಸರ್. ಸರಿ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಜವಾಗ್ಲೂ ನಿನ್ನ ಮನಸ್ಸು ಆ ಮುಗಿಲಿಕ್ಕಿಂತ ದೊಡ್ಡದು ಕಣೆಯ. ಈ ದೇವರು